ಬೆಡ್ ತಗೋರಿ, ಬೇಕಾದ್ರೆ ಬೆಡ್ ಮೇಲೆ ಮಲ್ಕೊಂಡು ನೋಡಿದ ಮ್ಯಾಗ ನಿಮಗೆ ಅರ್ಥ ಆಗ್ತೈತಿ ಇದು ಒಳ್ಳೇದೈತಿ ಅಂತ ಹೇಳಿ. ಯಾಕಂದ್ರೆ ಯಾರಿಗೆ ಅನಾರೋಗ್ಯ ಸ್ವಲ್ಪ ಏನ್ರಿ ಅನಾರೋಗ್ಯ ಇತ್ತಂದ್ರೆ ಸರಿಪಡಿಸುವಂತ ಕೆಲಸ ಅದು ಮಾಡ್ತೈತಿ. ನಿಮ್ಮ ಶ್ರೀಮಂತಿಕೆ, ನಿಮ್ಮ ಆಸ್ತಿ ಏನಾರೆ ಕಳೆದಿರೋದು ಏನೂ ಲಾಸ್ ಇಲ್ಲ. ಸಂಪೂರ್ಣ ನೀವು ವೆಲ್ತ್ ಅನ್ನು ಹುಡುಕ್ಲಾಕ್ ಹೋಗಿ ಹೆಲ್ತ್ ಅನ್ನು ಲಾಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ ಸರಿ ಆಗಂಗಿಲ್ಲ ಅಂತ ಹೇಳಿದರು. ನಾವು ಗೊತ್ತಿದ್ದವರು ನೇರವಾಗಿ ಪಿರ್ಜಾದವ್ರಿಗೆ ಭೇಟಿಯಾಗಿ ನಿಮ್ಮ ಏನ್ ಬೇಕು ಏನೆಲ್ಲ ಬೇಕು ಬೇಡಿಕೆಗಳನ್ನ ಬಗೆಹರಿಸಬಹುದು. ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಜನತೆಯ ಆರೋಗ್ಯದ ದೃಷ್ಟಿಯಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ತಂಡದ ಸಹಯೋಗದಲ್ಲಿ ವೈದ್ಯಕೀಯ ಶಿಬಿರ ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ವಿಜಯಪುರ ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ರೈಲ್ವೆ ಬ್ರಿಡ್ಜ್ ಹತ್ತಿರದ ಕೊಹಿನೂರ್ ಮಂಟಪದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ನಾಗಠಾಣ ಮತಕ್ಷೇತ್ರದ ಶಾಸಕ ವಿಠ್ಠಲ್ ಕಟಕ್ದೋಂಡ್ ಉದ್ಘಾಟಿಸಿ ಕಾರ್ಯಕ್ರಮದ ಕುರಿತು ಜನರಿಗೆ ಈ ರೀತಿ ಕಾರ್ಯಕ್ರಮವು ಹಾಗೂ ಬಡ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತವೆ. ಈ ರೀತಿಯ ವೈದ್ಯಕೀಯ ಶಿಬಿರಗಳು ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಇದೇ ರೀತಿಯಾಗಿ ಅನೇಕ ಬಾರಿ ಮೊದಲು ಕೂಡ ಶಿಬಿರಗಳು ಜರುಗಿವೆ. ಅದೇ ರೀತಿಯಾಗಿ ಮುಂದೆ ಕೂಡ ಇಂತಹ ಶಿಬಿರಗಳನ್ನು ಆಯೋಜಿಸುವಂತೆ ಆಯೋಜಕರಿಗೆ ಮನವಿ ಮಾಡಿಕೊಂಡರು. ಈ ವೈದ್ಯಕೀಯ ಶಿಬಿರ ಆಯೋಜಿಸಿದ ಮಹನೀಯರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ಅನೇಕ ಮುಖಂಡರುಗಳು ಕಾರ್ಯಕ್ರಮದ ಕುರಿತು ತಮ್ಮ ಮನದ ಮಾತುಗಳನ್ನಾಡಿದ್ರು. ಕಾರ್ಯಕ್ರಮದಲ್ಲಿ ನಾಗಠಾಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಹಜಾನ್ ಮುಲ್ಲಾ, ಸಲೀಂ ಪೀರ್ಜಾದೆ, ಈ ಬೈಟೋರಿಯಂ, ರಾಜ್ ಅಹಮದ್ ಪೀರ್ಜಾದಿ ಹಾಗೂ ಸುರೇಶ್ ಬಿಜಾಪುರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಆರೋಗ್ಯ ದೃಷ್ಟಿಯಿಂದ ಹ್ಯಾಂಗ್ ಮಾಡಬೇಕು ತೋರಿಸಲಿಕ್ಕೆ ಆರೋಗ್ಯ ಎಲ್ಲಕ್ಕಿಂತ ಜೀವನದಲ್ಲಿ ಏನಪ್ಪಾ ಅಂದ್ರೆ ಬಹಳ ದೊಡ್ಡ ಈ ಸಂವಿಧಾನವನ್ನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ. ಏನ್ ಹೇಳಪ್ಪ ಅಂದ್ರೆ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಬಟ್ ಲಾಸ್ಟ್. ಅಂದ್ರೆ ನೀವು ನಿಮ್ಮ ಶ್ರೀಮಂತಿಕೆ, ನಿಮ್ಮ ಆಸ್ತಿ ಏನಾರೆ ಕಳೆದಿರೋದು ಏನೂ ಲಾಸ್ ಇಲ್ಲ ಅಂತ ಅಂದ್ರೆ ಅದನ್ನ ಏನು ಲಾಸ್ ಆಗಿಲ್ಲ. ಇವತ್ತು ಬಡದ ಲಕ್ಷ್ಮೀ ಮೇಲೆ ಬರ್ತಾಳೆ, ಮುಂದೆ ಹೋಗ್ತಾಳೆ, ಎಲ್ಲೋ ಹೋಗ್ತಾಳೆ, ಬೇರೆಯವ್ರ ಕಡೆ ಬರ್ತೈತಿ. ಆದ್ರೆ ಮುಂದವರು ಹೇಳ್ತಾ ಏನಪ್ಪ ಅಂದ್ರೆ ಹೆಲ್ತ್ ಈಸ್ ಲಾಸ್ಟ್, ಸಂಪೂರ್ಣ ಲಾಸ್ಟ್. ನೀವು ವೆಲ್ತ್ ಅನ್ನು ಹುಡುಕ್ಲಾಕ್ ಹೋಗಿ ಹೆಲ್ತ್ ಅನ್ನು ಲಾಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ ಸರಿ ಆಗಂಗಿಲ್ಲ ಅಂತ ಹೇಳಿದಾರೆ. ಅದರ ಪರಿಣಾಮ ಮುಂದೆ ಒಂದು ವಾಕ್ಯ ಯಾರವರು, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ ಎವ್ರಿಥಿಂಗ್ ಇಸ್ ಲಾಸ್ಟ್. ಪ್ರತಿಯೊಂದು ಸೀಟೆ ಕಳ್ಕೊಂಡಂಗ ಆಗ್ತದೆ ಕ್ಯಾರೆಕ್ಟರ್. ಇದ್ರೊಳಗ ಈಗ ಪಿರ್ಜಾದಿ ಅವರು ವಿಜಯಪುರ ಜಿಲ್ಲೆ ಏಜೆನ್ಸಿ ಸಂಪೂರ್ಣ ಹೇಳಿದಾರೆ. ನಾವು ಗೊತ್ತಿದ್ದವರು ನೇರವಾಗಿ ಪಿರ್ಜಾದವ್ರಿಗೆ ಭೇಟಿಯಾಗಿ ನಿಮ್ಮ ಏನ್ ಬೇಕು ಏನೆಲ್ಲ ಬೇಕು ಬೇಡಿಕೆಗಳನ್ನ ಬಗೆಹರಿಸಬಹುದು. ಆದ್ರೆ ಬಗೆಹರಿಸಲಿಲ್ಲ ಅಂದ್ರೆ ಏನಾರೇ ಸಮಸ್ಯೆ ಇತ್ತು ಬೇರೆ ಕಡೆ ತರ್ತೇವೆ, ನಮ್ ಗೆಳೆಯರ ಅವ್ರ ಕಡೆನೇ ನಾವು ಪರ್ಚೇಸ್ ಮಾಡ್ತೀವಿ, ಇವ್ರ ಕಡೆ ತಗೊಳಂಗಿಲ್ಲ. ಈ ತರ ಆಗಬಾರ್ದು. ಅಂದ್ರೆ ಇದನ್ನ ಮಾಡಬಾರದು, ಮ್ಯಾನೇಜ್ಮೆಂಟ್ ಮಾಡುವಂತ ಅಧಿಕಾರಿಗಳು ಮಾಡಬಾರದು ಮತ್ತು ಇವರಿಂದನೇ ಹೋಗಬೇಕು ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಅವರು ತಮ್ಮ ತನು ಮನ ಧನ ಎಲ್ಲವನ್ನ ಸಮರ್ಪಣೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅದಕ್ಕೆ ಬಂಧುಗಳೇ, ಇವತ್ತು ಮ್ಯಾಗ್ನೆಟಿಕ್ ಥೆರಪಿ ಗೊತ್ತೈತಿ. ಯಾಕಂದ್ರೆ ನಾನು ತಗೊಂಡವನೇ ಇದ್ದೀನಿ, ಇಲ್ಲಿ ಅದನ್ನ ಉಪಯೋಗ ಮಾಡ್ಕೊಂಡಿನಿ. ನೀವು ಒಮ್ಮೆ ಬೆಡ್ ತಗೋರಿ, ಬೇಕಾದ್ರೆ ಬೆಡ್ ಮೇಲೆ ಮಲ್ಕೊಂಡು ನೋಡಿದ ಮ್ಯಾಗ ನಿಮಗೆ ಅರ್ಥ ಆಗ್ತೈತಿ ಇದು ಒಳ್ಳೇದೈತಿ ಅಂತ ಹೇಳಿ. ಯಾಕಂದ್ರೆ ಯಾರಿಗೆ ಅನಾರೋಗ್ಯ ಸ್ವಲ್ಪ ಏನ್ರಿ ಅನಾರೋಗ್ಯ ಇತ್ತಂದ್ರೆ ಸರಿಪಡಿಸುವಂತ ಕೆಲಸ ಅದು ಮಾಡ್ತೈತಿ. ಮತ್ತೆ ನಮ್ಮ ಬಾಡಿ ಒಳಗೆ ಏನ್ ಮ್ಯಾಗ್ನೆಟಿಕ್ ಇರ್ತೈತಿ ಅದು ಆ ಮ್ಯಾಗ್ನೆಟಿಕ್ ಕನೆಕ್ಷನ್ ಆಗಿ ಒಂದಕ್ಕೊಂದು ಸಂಪರ್ಕಿಸಿ ಒಳ್ಳೆ ರೀತಿಯಿಂದ ನಮ್ಮ ಆರೋಗ್ಯ ಕಾಪಾಡ್ಲಿಕ್ಕೆ ಒಳ್ಳೇದು ಆಗ್ತೈತಿ ಅಂತ ಹೇಳ್ತಾ, ನಾನು ಕರೆ ಅಂದ್ರೆ ನಮ್ಗೆ ಬೇರೆ ಬೇರೆ ಬಹಳ 25 ಲಗ್ನ 24 ಲಗ್ನ ಅದಾವ, ಅದ್ರಾಗ 2-3 ಕಾರ್ಯಕ್ರಮ ಅದಾವ. ನಾ ಯಾಕಡೆ ಹೋಗ್ತಿರ್ಲಿಲ್ಲ. ನಿನ್ನೆ ಸಲೀಂ ಪಿರ್ಜಾದಿ ಅವರು ನಾನು ಫೋನ್ ಮಾಡಿ ಹೇಳಿದ್ರು ರಾತ್ರಿ, ನನಗೆ ಸಾವ ಆನಾ ಹಮಾರ ಆನಾ ಅಂತ ಹೇಳಿದ್ರು.
ಆಯ್ತು ಬರ್ತೀನಿ, ಬಂದ ತಕ್ಷಣ ಜಲ್ದಿ ಬಿಡ್ರಿ ನನಗೆ, ಯಾಕಂದ್ರೆ ನಾನು ಬಹಳ ಲಗ್ನಗಳಿಗೆ ಮತ್ತು ಕಾರ್ಯಕ್ರಮಕ್ಕೆ ಹೋಗ್ಬೇಕಲ್ಲ ಅಂತ ಹೇಳಿದ್ರೆ ಆದಷ್ಟು ತಮ್ಮ ಶಕ್ತಿ ಆದಷ್ಟು ಇವತ್ತು ಆರೋಗ್ಯ ದೃಷ್ಟಿಯಿಂದ ಗಮನ ಹರಿಸ್ರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜಯ ಹಿಂದ್. ಒಂದು ಲಾಂಚ್ ವಿಜಯಪುರ ನಗರದಲ್ಲಿ ಎಲ್ಲಾ ಪ್ರಾಣಿಗಳು ನಾವು ಅನ್ಕೊಂಡಾಗೆ ಆರೋಗ್ಯವಾಗಿ ಪ್ರತಿಯೊಬ್ಬರು ಬದುಕಬೇಕಾದ್ರೆ ಒಂದು ಬಯೋಮ್ಯಾಗ್ನೆಟಿಕ್ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಂತ ಈ ಉಪಸ್ಥಿತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಅಂದ್ರೆ ತಪ್ಪಾಗಲಿಕ್ಕೆ ಅವರು ಇವತ್ತು ನಮ್ಮ ಜಿಲ್ಲೆಯ ಜನತೆ ಯೋಜನೆಯನ್ನು ತಂದಿದ್ದಾರೆ. ಅವರಿಗೆ ನಾವು ಸಾಯೋದೇ ಇರುವಂತವ್ರು. ಬಟ್ ನಿಮ್ಮ ಫ್ರೆಂಡ್ಸ್ ತುಂಬಾ ಜನ ಬರೀ ಅದೇ ಸಮಸ್ಯೆಗೆ ಸತ್ತಿದ್ದಾರೆ. ಹೌದಾ? ಯಾರಾದ್ರೂ ಅಟ್ಲೀಸ್ಟ್ ನಮ್ಮ ಸಂಬಂಧಿಕರ ಹತ್ರ ಆಗಿರ್ತಾರೆ. ಈ ನಡುವೆ ನೀವು ಕೇಳ್ತಾ ಇರ್ಬೋದು ನೋಡಿ, ಮೊನ್ನೆ ಎಲ್ಲ ಹಾಸನಲ್ಲಿ 13-14 ಜನ ಒಂದೇ ಸಲ ಕಾರ್ಡಿಯಾಕ್ ಅರೆಸ್ಟ್ ಅಂತ ತೀರೋದ್ರು. ಮೊನ್ನೆ ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ಯಾಕೆ ಅಂದ್ರೆ ನಾವು ಅವ್ರನ್ನ ಆಡ್ಕೊಂತೀವಿ, ಅವರು ಚಪ್ಪಾಳೆ ಹೊಡಿತಾರೆ ಅಂತ. ಅಂದ್ರೆ ನಾವು ಯಾವಾಗ ಚಪ್ಪಾಳೆನ ಹೊಡಿತೀವಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತ ಸಂಚಲನ ತುಂಬಾ ಚೆನ್ನಾಗಿ ಆಗುತ್ತಂತೆ. ಬಟ್ ಚಪ್ಪಾಳೆ ಸುಮ್ನೆ ಹೊಡಿಯಕ್ ಆಗಲ್ವಲ್ಲ, ಅದಕ್ಕೊಂದು ಕಾರಣ ಬೇಕಲ್ವಾ? ಈಗ ಚಪ್ಪಾಳೆ ಸುಮ್ನೆ ಹೊಡಿಯಕ್ ಆಗುತ್ತಾ ಸರ್? ಈಗ ಅನ್ಕೊಳ್ಳಿ, ಈಗ ಮೇಡಮ್ ಎಷ್ಟೊಂದು ಜನ ಇದ್ದಾರೆ, ಮನೆಯಲ್ಲಿ ಎಲ್ಲ ಅಡುಗೆ ಮಾಡಿರ್ತಾರೆ, ನನ್ನ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಬರ್ತಾರೆ, ನನ್ನ ಗಂಡ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಇವಾಗ ನನ್ನ ಅಥವಾ ನನ್ನ ಮಕ್ಕಳು ಮನೆಗೆ ಬಂದ್ರು ಅಂತ, ಅಥವಾ ನನ್ನ ಗಂಡ ವಾಪಸ್ ಮನೆಗೆ ಬಂದ್ರು ಅಂತ ಚಪ್ಪಾಳೆ ಹೊಡಿಯಕ್ಕಾಗತ್ತಾ? ಆಗತ್ತಾ? ನನ್ನ ಗಂಡ ಬಂದ್ರು ಅಂತ ನಾವು ಚಪ್ಪಾಳೆ ಹೊಡಿಯಕ್ಕಾಗತ್ತಾ? ಆಗಲ್ಲ. ಸರಿ, ಮಕ್ಕಳು ಬಂದ್ರು ಅಂತ ಚಪ್ಪಾಳೆ ಹೊಡಿಯಕ್ಕಾಗತ್ತಾ? ಇಲ್ಲ ನಮ್ಮಮ್ಮ ಒಳ್ಳೆ ಅಡಿಗೆ ಮಾಡಿದ್ದಾರೆ ಅಂತ ಮಗು ಚಪ್ಪಾಳೆ ಹೊಡಿಯಕ್ಕಾಗತ್ತಾ? ಆಗತ್ತಾ? ಅಂದ್ರೆ ಚಪ್ಪಾಳೆ ಹೊಡಿಯಕ್ಕೆ ಏನ್ ಬೇಕು? ಅದಕ್ಕೊಂದು ವೇದಿಕೆ ಬೇಕು, ಒಂದು ಜಾಗ ಬೇಕು. ಕರೆಕ್ಟಾ? ಇವತ್ತು ನಿಮ್ಮ ಆರೋಗ್ಯನ ಅಟ್ಲೀಸ್ಟ್ ಒಂದು ದಿನ ನಿಮ್ಮ ಆಯುಷ್ನ ಜಾಸ್ತಿ ಮಾಡುವಂತ ಕೆಲಸ ನನ್ನ ಮೇಲಿದೆ. ಹೆಂಗೆ? ನಿಮ್ಮ ಆಯುಷ್ ಇದೆಯಲ್ಲ, ಅದನ್ನ ಅಟ್ಲೀಸ್ಟ್ ಒಂದು ದಿನ ನಾವು ಜಾಸ್ತಿ ಮಾಡ್ಬೋದು. ಹೇಗೆ? ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಮಾಡೋಣ ಸರ್. ಯಾಕಂದ್ರೆ ಅದಕ್ಕೂ ಒಂದು ಜಾಗ ಬೇಕಲ್ಲ. ಈಗ ಚಪ್ಪಳೆ ಹೊಡಿಬೇಕಂದ್ರೆ ನಾವು ಎಲ್ಲ ಕಡೆ ಹೊಡಿಯಕ್ಕಾಗಲ್ಲ. ಎಲ್ಲ ಕಡೆ ಹೊಡೆದ್ರೆ ಏನಂತಾರೆ, ಈಗ ಸುಮ್ಮನೆ ನಾನು ನೋಡೋದು ಹೋಗ್ತಾ ಇರ್ತೀನಿ, ಚಪ್ಪಳೆ ಜೋರ ಕಟ್ಕೊಂಡು ಹೋದ್ರೆ ಜನ ಏನಂತಾರೆ, ಯಾರು ಹುಚ್ಚಾಡಲ್ಲ ಅಂತಾರೆ. ಕರೆಕ್ಟಾ? ಕರೆಕ್ಟ್ ಆಗಿ ಹೇಳೋದು ಅವರು. ಸೊ ಹಾಗಾಗಿ ಇವತ್ತು ಈ ಜಾಗ ನಿಮಗೆ ನಿಮ್ಮ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳಕ್ಕೆ ಇರ್ತಕ್ಕಂಥ ಒಂದು ಸಮಯ ಆಗಿರೋದ್ರಿಂದ ಏನೇ ಟೆನ್ಷನ್ ಇರ್ಲಿ, ಏನೇ ಸಮಸ್ಯೆಗಳಿರ್ಲಿ, ಅದೇ ಹೇಳ್ತಾರಲ್ಲ, ಸಮಸ್ಯೆಗಳು ಮರಕ್ ಬರಲ್ವಂತೆ, ಮನುಷ್ಯನ್ ಬರುತ್ತಂತೆ. ಬಟ್ ಮರಕ್ಕೂ ಸಮಸ್ಯೆ ಬರ್ತದೆ. ಸೊ ಹಾಗಾಗಿ ನಾವು ಕೂಡ ನಮ್ಮ ಮೊಬೈಲ್ ಫೋನ್ ನ ಸೈಲೆಂಟ್ ಮೋಡ್ ಆಗ್ತಾ ಇದೀನಿ. ನೀವು ಕೂಡ ದಯವಿಟ್ಟು ನಿಮ್ಮ ಮೊಬೈಲ್ ಫೋನ್ಗಳನ್ನ ಸೈಲೆಂಟ್ ಮಾಡ್ಕೊಂಡ್ಬೇಡ. ನನ್ನ ಕಡೆಯಿಂದ ಇನ್ನೊಬ್ಬರಿಗೆ
ಡಿಸ್ಟರ್ಬೆನ್ಸ್ ಆಗೋದು ಬೇಡ. ಕಷ್ಟ ಇಲ್ಲ. ನಿಮ್ಮ ಬಾಗಲಕೋಟೆ ಪ್ರೋಗ್ರಾಮ್ ಹೇಳಿ ಸರ್, ಹೇಳ್ತಾ ಇದ್ದೀರಾ ಜ್ವರ ನಿಮ್ಗೆ ಯಾರು ತಗೊಂತಾರೆ? ಜ್ವರ ಹೇಳಿ ಸರ್, ಹೇಳಿ ಸರ್ ಡೋಲೋ 650. ಈಗ ನಾನು ವಾಪಸ್ ಕೇಳ್ತೀನಿ ಸರ್, ನೀವು ಡಾಕ್ಟರ ಅಂತ ಅಂದ್ರೆ ಈ ಒಂದು ಡೋಲೋ 650 ಅಂತ ನಾವೇನು ಟ್ಯಾಬ್ಲೆಟ್ ಹೇಳ್ತಾ ಇದೀವಿ, ಬೇರೆ ದೇಶದಲ್ಲಿ ಈ ಟ್ಯಾಬ್ಲೆಟ್ ಬ್ಯಾನ್. ನಾನು ಸುಳ್ಳು ಹೇಳಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. ಅಮೆರಿಕಾದಲ್ಲಿ ದೊಡ್ಡ ಡೆವಲಪ್ ಕಂಟ್ರಿಗಳಲ್ಲಿ ಈ ಟ್ಯಾಬ್ಲೆಟ್ ನ ಮಾರಕ್ಕೆ ಬಿಡಲ್ಲ. ಡ್ರಗ್ಸ್ ತರ ಯೂಸ್ ಮಾಡುವಂತ ಟ್ಯಾಬ್ಲೆಟ್ ನ ನಮ್ಮ ಇಂಡಿಯಾದಲ್ಲಿ ಯಾರು ಒಂದು ಚಿಕ್ಕ ಮಗು ಹೋಗ್ಬಿಟ್ಟು ಡೋಲೋ 650 ಕೊಡ್ಬೇಕಂತ ಅಂದ್ರೆ ಕೊಟ್ಟು ಕಳಿಸ್ಬಿಡ್ತಾರೆ. ಕರೆಕ್ಟಾ? ಆಗ್ತದೆ ಸರಿಗೆ. ಮುಂಚೆ ಎಲ್ಲ ತುಂಬಾ ವರ್ಷಗಳು ಆರೋಗ್ಯವಾಗಿ ಬದುಕ್ತಾ ಇದ್ರು, ಇವತ್ತು ಬದುಕಕ್ಕಾಗ್ತಾ ಇದೆಯಾ? ಏನಕ್ಕೆ? ಏನ್ ಕಾರಣ ಯಾಕೆ ಈ ತರ ಆಗ್ತಾ ಇದೆ ಅಂತ ನಾವು ತುಂಬಾ ತಿಳ್ಕೊಳ್ಳೋದಿದೆ ಸರ್. ನಾವೇನಾಗ್ಬಿಟ್ಟಿದೀವಿ ಇವತ್ತು ಮೊಬೈಲ್ ಫೋನ್ಸ್ ಅಲ್ಲಿ ಬ್ಯುಸಿ ಆಗ್ತಾ ಇದೀವಿ. ಮೊಬೈಲ್ ಫೋನ್ ತುಂಬಾ ಯೂಸ್ ಮಾಡ್ತಾ ನಮ್ಮ ಸುತ್ತ ನಡೀತಾ ಇರ್ತಕ್ಕಂಥ ರಿಯಾಲಿಟಿನ ನಾವು ಮರಿತಾ ಇದೀವಿ. ಸೊ ಈ ಒಂದು ಕಾರ್ಯಕ್ರಮ ಒಬ್ಬ ಅದ್ಭುತವಾದಂತ ವ್ಯಕ್ತಿನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಸ್ನೇಹಿತರೆ. ತುಂಬಾ ವಿಶೇಷವಾದ ಜ್ಞಾನನ ಈ ಒಂದು ಉತ್ಪನ್ನದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿನ ನೋಡಕ್ಕೆ ನೀವು ರೆಡಿ ಇದ್ದೀರಾ ಅಂದ್ರೆ ಮತ್ತೆ ಕಾಂಟ್ಯಾಕ್ಟ್ ಯೂಸ್ ಮಾಡಿ ಇವತ್ತು ಮೀಟಿಂಗ್ ಬಂದವರು ಅವರು ಸ್ವತಃ ನಡ್ಕೊಂಡು ಬಂದಾರೆ. ಆ ತರ ಒಂದು ಬೆನಿಫಿಟ್ ಇರ್ತಕ್ಕಂಥ ಒಂದು ಪ್ರಾಡಕ್ಟ್. उनका प्रोडक्ट है अम्मा, एक बार यूज कर तो देख तो बोली नहीं ले अम्मा, आराम नहीं होता, इसलिए पेट पर दवा में पैसे डाल रहे थे, ये क्या चीज है, इसमें क्या 100 रुपये का कम होता है, ऐसा मुझे हुआ था। फिर भी तो यूज कर तो देख क्या बहुत रकम है इसकी, ऐसा बोली बच्ची। चल मान लीजिए फिर उसके प्रोडक्ट लिए से रात को सोकर सुबह उठी तो क्या मेरी तबियत एकदम फ्रेश और दिखने लगी। ऐसा क्या तकलीफ नहीं था, गुर्गे सब दुखते थे मेरे। हमारे बोली ये पहला निकले आता तो मैं इतना दर्द नहीं कर लेती थी, ऐसा बात हुआ। तो ये फोन भी यूज करे तो बहुत अच्छा प्रोडक्ट है। और सलीम सर, नजीर सर का बहुत शुक्रिया अदा करना पड़ता और टीम को शुक्रिया अदा करना पड़ता। ये गरीब लोग के स्तर भी अच्छे है, अमीर लोगों को भी अच्छा है। ये कम रकम में क्या बोलते लोग इसमें क्या अच्छा है ऐसा सोचते हैं, मगर ऐसी बात नहीं है। अच्छा है ये प्रोडक्ट है, मेरा 100 जितना कम है सो है। मैं यहाँ से यहाँ तक आए सोलापुर से, और तुम भी यूज करो, अच्छा है ऐसा बोल के मेरी बात निकाल। ಸಿನಿಮಾ ನೋಡ್ತೀರಾ? ಸಿನಿಮಾ ಎಷ್ಟು ನೋಡ್ತೀರಾ? ಎಲ್ಲ ನೋಡ್ತೀರಾ ಈಗ? ಸೊ ಸಿನಿಮಾ ನೋಡ್ಬೇಕಾದ್ರೆ ಬಿಗಿನಿಂದ ಹೋಗ್ತೀರಾ, ಅರ್ಧಂಬರ್ಧ ಹೋಗ್ತೀರಾ? ಅರ್ಧಂಬರ್ಧ ಅಂದ್ರೆ ಗೊತ್ತಲ್ಲ ನಿಮಗೆ. ಸೊ ಸೆಂಟ್ರಲ್ ಹೋಗ್ತೀರಾ, ಸೊ ಸ್ಟಾರ್ಟಿಂಗ್ ಇಂದ ಹೋಗ್ತೀರಾ, ಆಮೇಲೆ ಪೂರ್ತಿ ನೋಡ್ತೀರಾ, ಅರ್ಧಂಬರ್ಧ ಹೆಡ್ ಬರ್ತೀರಾ. ಏನ್ ಮಾಡ್ತೀರಾ? ನೀವೇನಾರ ಹಾಫ್ ನೋಡಿ, ಫಸ್ಟ್ ಹಾಫ್ ನೋಡಿ, ಸೆಕೆಂಡ್ ಹಾಫ್ ನೋಡಿ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ, ಹೌದಾ ಇಲ್ವಾ? ಸೊ ಫಸ್ಟ್ ಹಾಫ್ ನೋಡಿದ್ರೆ ಸೆಕೆಂಡ್ ಹಾಫ್ ನೋಡಿಲ್ಲ ಅಂದ್ರೂ ಜಡ್ಜ್ ಮಾಡೋಕ್ಕಾಗಲ್ಲ. ಫಸ್ಟ್ ಹಾಫ್ ನೋಡಿದ್ರೆ ಸೆಕೆಂಡ್ ಹಾಫ್ ನೋಡಿದ್ರೆ ಅಂದ್ರೂ ಸಿನಿಮಾ ಚೆನ್ನಾಗಿದೆ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ಇವತ್ತು ಅವಾಗ ಇವತ್ತು ಹೇಗಿದೆ ಕೆಲವ್ರಿಗೆ
ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.